ಇವತ್ತು ವೆದರು ಸಖತ್ ಬ್ಯೂಟಿಫುಲ್ ಆಗಿದೆ. ನನಗೆ ಮಳೆ ಅಂದರೆ ಸಖತ್ ಇಷ್ಟ. ಈ ಮಳೆಗೆ ಪರ್ಫೆಕ್ಟಾಗಿ ಟೊಮೆಟೊ ಸೂಪ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಬಜ್ಜಿ ಬೋಂಡಾ ಪಕೋಡ ಏನು ಬೇಕಾದ್ರೂ ಮಾಡ್ಕೊಬೋದು, ಅದು ಮುಂದೆ ಯಾವಾಗ ಮಾಡ್ತೀನಿ. ಈ ಟೊಮೆಟೊ ಸೂಪ್ನ ಒಂದು ಗಾರ್ಲಿಕ್ ಬ್ರೆಡ್ಡು ಇಲ್ಲ ಗ್ರಿಲ್ ಚೀಸ್ ಸ್ಯಾಂಡ್ವಿಚ್ ಜೊತೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ನಿಮ್ಗೆ ಈ ರೆಸಿಪಿ ಗ್ಯಾರಂಟಿ ಇಷ್ಟ ಆಗುತ್ತೆ. ಓಕೆ, ಇದನ್ನು ಶುರು ಮಾಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ರೆಸಿಪಿಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ, ಇವಾಗ ಶುರು ಮಾಡೋಣ. ಸೊ ಮೊದಲು ಇದಕ್ಕೆ ಒಂದು ದೊಡ್ಡ ಪಾಟ್ನ ತೊಗೊಂಡು ಒಲೆ ಮೇಲೆ ಇಟ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಬಿಸಿ ಆಗಲಿ. ಅಷ್ಟರಲ್ಲಿ ನಾವು ಒಂದು ಈರುಳ್ಳಿನ ಹೆಚ್ಕೊಳ್ಳೋಣ. ನಾನು ಇದಕ್ಕೆ ಬ್ರೌನ್ ಆನಿಯನ್ ಉಪಯೋಗಿಸ್ತಾ ಇದ್ದೀನಿ. ಅದು ಸೂಪ್ಗೆ ಸಖತ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೇಕಾದ್ರೆ ರೆಡ್ ಆನಿಯನ್ ಇಲ್ಲ ವೈಟ್ ಆನಿಯನ್ ಉಪಯೋಗಿಸ್ಬೋದು. ಇದನ್ನು ರಫಾಗಿ ಹೆಚ್ಕೊಳ್ಳೋಣ. ಅದರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇದನ್ನು ಅಷ್ಟೇ ಒಂದು ಸ್ವಲ್ಪ ರಫಾಗಿ ಹೆಚ್ಕೊಳ್ಳೋಣ. ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಮೆಣಸು ಹಾಕೋಣ. ಆಮೇಲೆ ಇದಕ್ಕೆ ಮುಕ್ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದು ಟೊಮೆಟೊನಲ್ಲಿರೋ ಹುಳಿನ ಸಕ್ಕತ್ತಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಟೇಸ್ಟ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೊಬೋದು. ಓಕೆ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಬೇಯಲಿ. ಅದು ಬೇಯಬೇಕಾದ್ರೆ ಇದಕ್ಕೆ ಒಂದು ದೊಡ್ಡ ಮೆಣಸಿನ್ಕಾಯಿನ ಹೆಚ್ಕೊಳ್ಳೋಣ. ಇದಕ್ಕೆ ಕೆಂಪದಾಗಿರೋ ದೊಡ್ಡ ಮೆಣಸಿನ್ಕಾಯಿ ಹಾಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಅದರಿಂದ ಒಳ್ಳೆ ಕಲರು ಕೊಡುತ್ತೆ. ಆಮೇಲೆ ಅದ್ರದ್ದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಅದರೊಳಗಡೆ ಇರೋ ಬಿಳಿ ಭಾಗನೆಲ್ಲ ತೆಕ್ಕೊಂಡು ರಫಾಗಿ ಹೆಚ್ಕೊಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿಗೆ ಹಾಕೋಣ. ಓಕೆ, ಇದನ್ನು ಅಷ್ಟೇ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದೊಂದು 5 ನಿಮಿಷ ಬೇಯಲಿ. ಅಷ್ಟರಲ್ಲಿ ನಾವು ನಮಗೆ ಬೇಕಾಗಿರೋ ಟೊಮೆಟೊನೆಲ್ಲ ಹೆಚ್ಕೊಳ್ಳೋಣ. ನಾನಿಲ್ಲೊಂದು 12-13 ಟೊಮೆಟೊ ತೊಗೊತಾ ಇದ್ದೀನಿ. ಚಿಕ್ಕದಾಗಿದೆ, ಆಮೇಲೆ ಫುಲ್ ಹಣ್ಣಾಗಿದೆ. ಜೊತೆಗೆ 2-3 ವೆರೈಟಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಸುಮ್ಮನೆ ಅರ್ಧ ಮಾಡ್ಕೊತಾ ಇದ್ದೀನಿ. ಅದು ಬೆಂದಾಗ ಅದೇ ಕರಗತ್ತೆ. ಓಕೆ, ಟೊಮೆಟೊನ ಹೆಚ್ಕೊಂಡು ಇದನ್ನು ಪಾತ್ರೆ ಮೇಲೆ ಹಾಕ್ಕೊಳ್ಳೋಣ. ನಾನೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಲ್ಲದನ್ನು ಸೈಡ್ಗೆ ಹಾಕ್ಕೊಂಡು ಡೈರೆಕ್ಟಾಗಿ ಈ ಪಾತ್ರೆ ಮೇಲೆ ಹಾಕ್ತಾಯಿದ್ದೀನಿ. ಆವಾಗ ಚೆನ್ನಾಗಿ ರೋಸ್ಟ್ ಆಗುತ್ತೆ ಟೊಮೆಟೊ. ಈ ಥರ ಎಲ್ಲದನ್ನು ಸೈಡ್ಗೆ ಹಾಕ್ಕೊಂಡು ಇದನ್ನು ಹಾಕೋಣ ಈ ಥರ ಲೈನಾಗೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪಿಂದ ಅದು ಬೇಗ ಬೇಯುತ್ತೆ. ಇದೊಂದು 5-10 ನಿಮಿಷ ಬೆಂದಮೇಲೆ ಫುಲ್ ಅದು ಮೆತ್ತಗಾಗ್ತಾ ಹೋಗುತ್ತೆ. ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಟೊಮೆಟೊ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದರಿಂದ ಟೊಮೆಟೊ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನು 1-2 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಇದಕ್ಕೆ ಒಂದು 2 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಕ್ಯೂಬು ವೆಜಿಟೇಬಲ್ ಬ್ರಾತ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಲಿಕ್ವಿಡ್ ವೆಜಿಟೇಬಲ್ ಬ್ರಾತ್ ಇದ್ದರೆ ನೀರು ಬದಲು ಅದನ್ನೇ ಹಾಕ್ಕೊಬೋದು. ಫುಲ್ ಒಳ್ಳೆ ಕಾಂಪ್ಲೆಕ್ಸ್ ತರಕಾರಿ ಫ್ಲೇವರ್ ಕೊಡುತ್ತಿದ್ದು. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಸೂಪ್ಗೆ ಒಂದು ಸ್ವಲ್ಪ ಥಿಕ್ನೆಸ್ ಬೇಕು ಅಂದರೆ, ಆಮೇಲೆ ಕ್ರೀಮಿನೆಸ್ ಬೇಕು ಅಂದರೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಬೋದು. ಇಲ್ಲಾಂದರೆ ಒಂದು ಸ್ವಲ್ಪ ಆಲೂಗಡ್ಡೆನ ಹೆಚ್ಕೊಂಡು ಹಾಕ್ಕೊಬೋದು. ನಾನು ಇದಕ್ಕೆ ಬಟರ್ ಬೀನ್ಸ್ ಹಾಕ್ಕೊತಾ ಇದ್ದೀನಿ. ಬಟರ್ ಬೀನ್ಸ್ ಒಳ್ಳೆ ಕ್ರೀಮಿನೆಸ್ಸು ಥಿಕ್ನೆಸ್ ಕೊಡುತ್ತೆ, ಜೊತೆಗೆ ಹೆಲ್ದಿ ಕೂಡ. ಅದು ಟೊಮೆಟೊನ ಚೆನ್ನಾಗಿ ಒಂದು 20-25 ನಿಮಿಷ ಬೇಯಿಸ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಬೆಣ್ಣೆ ಹಾಕೋಣ. ಆಮೇಲೆ ಒಂದು ಅರ್ಧ ಕ್ಯಾನಷ್ಟು ಬಟರ್ ಬೀನ್ಸ್ ಹಾಕ್ಕೊತಾ ಇದ್ದೀನಿ. ಈ ಬಟರ್ ಬೀನ್ಸ್ ಆಗಲೇ ಬೆಂದಿರೋದ್ರಿಂದ ನಾನು ಇದನ್ನು ಕೊನೆಯಲ್ಲಿ ಹಾಕ್ಕೊಬೋದು. ಇದನ್ನೆಲ್ಲ ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಫುಲ್ ಎಲ್ಲ ಮೆತ್ತಗಾಗಲಿ. ಆಮೇಲೆ ಫುಲ್ಲು ಥಿಕ್ನೆಸ್ ಬಂದಿದೆ. ಇವಾಗ ಇದನ್ನು ತೆಗೆದುಬಿಟ್ಟು ಆರಿಸ್ಬೋದು. ಅದನ್ನು ರುಬ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಇಮರ್ಷನ್ ಬ್ಲೆಂಡರ್ ಇದ್ದರೆ ಅದರೊಳಗೇ ಡೈರೆಕ್ಟಾಗಿ ರುಬ್ಕೊಬೋದು. ಸೊ ನಾನು ಇದನ್ನು ಮಿಕ್ಸಿಲಿ ಹಾಕ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಆರಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಬ್ಯಾಚಲ್ಲಿ ಇದನ್ನು ರುಬ್ಕೊಳ್ಳೋಣ ಫುಲ್ಲು ನುಣ್ಣಗೆ. ಆಮೇಲೆ ಒಂದು ಪಾತ್ರೆಗೆ ಹಾಕೋಣ. ಓಕೆ, ಬ್ಯೂಟಿಫುಲ್ಲಾಗಿ ಬಂದಿದೆ. ಫುಲ್ ಕ್ರೀಮಿ ಆಗಿದೆ, ಲವ್ಲಿ ಆಗಿದೆ. ಇದನ್ನು ರುಚಿ ನೋಡಿಕೊಂಡು ಉಪ್ಪು ಮತ್ತು ಮೆಣಸು ಪುಡಿ ಹಾಕ್ಕೊಬೇಕು. ಸ್ವಲ್ಪ ಹುಳಿ ಜಾಸ್ತಿ ಇದೆ ಟೊಮೆಟೊದು, ಸ್ವಲ್ಪ ಸಕ್ಕರೆ ಹಾಕ್ಕೊಬೋದು. ಇದನ್ನು ಇವಾಗ ಒಂದು ಬೌಲಲ್ಲಿ ಹಾಕ್ಕೊಂಡು ಮೈಕ್ರೋವೇವಲ್ಲಿ ಬೇಕಾದ್ರೆ ಫುಲ್ಲು ಬಿಸಿ ಮಾಡ್ಕೊಬೋದು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಮೆಣಸು ಪುಡಿ ಹಾಕ್ಕೊಂಡು ಬೇಕಾದ್ರೆ ಒಂದು ಸ್ವಲ್ಪ ಕ್ರೀಮ್ ಹಾಕ್ಕೊಬೋದು. ಆಮೇಲೆ ಟೋಸ್ಟೆಡ್ ಬ್ರೆಡ್ನ ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಸಾಗಿ ಆದರೆ ನಂಗೆ ಇಷ್ಟ. ಆಮೇಲೆ ಬೇಕಾದರೆ ಅದ್ರ ಮೇಲೆ ಬೇಸಿಲ್ ಅಂತದ್ದು ಹಾಕ್ಕೊಬೋದು, ಅದು ಸಕ್ಕತ್ತಾಗಿರುತ್ತೆ. ಅಷ್ಟೇ, ಇದನ್ನು ಬಿಸಿಯಾಗಿ ಎಂಜಾಯ್ ಮಾಡಿ. ಇದನ್ನು ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಹೆಂಗಾಯಿತು ಅಂತ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಎಂಜಾಯ್.